ಹಲೋ ಸ್ನೇಹಿತರೆ, ನಾನಿವತ್ತು ಒಂದು ಪುಟಾಣಿ ಕತೆ ಹೇಳ್ತಾ ಇದ್ದೀನಿ. ಕತೆ ಅನ್ನೋದಕ್ಕಿಂತ ಇದು ಎಲ್ಲರ ಮನೇಲಿ ಇರೋವಂಥದ್ದೇನೆ ಅಂತ ಅನ್ಕೋಬಹುದು. ಇವಳು ನೋಡಿ, ಇವಳೇ ನನ್ನ ಪ್ರೀತಿಯ ಚಿಲ್ಟು, ಓಕೆನಾ? ಸೊ ನಿಮ್ಮ ಮನೇಲಿ ಬೆಕ್ಕುಗಳು ಸಾಕಿದರೆ ನಿಮಗೂ ಗೊತ್ತಿರುತ್ತೆ ಅದ್ರ ತುಂಟಾಟಗಳು ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿ ಅಲ್ವಾ. ಸೊ ಆ್ಯಕ್ಚುಲಿ ನಾನು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಎಲ್ಲ ಕಳ್ಕೊಂಡಿದ್ದೀನಿ ಅಂತ ಅನ್ನೋ ಟೈಮಲ್ಲಿ ನನ್ನ ಒಬ್ಬರು ಫ್ರೆಂಡು ನನಗೆ ಪುಟಾಣಿನ ತಂದುಕೊಟ್ರು. ನೀವು ನಂಬಲ್ಲ, ನಿಜವಾಗ್ಲೂ ನೀವು ನಂಬಲ್ಲ, ಆವತ್ತಿಂದ ನನ್ನ ಪ್ರಪಂಚನೇ ಚೇಂಜ್ ಆಗೋಯ್ತು ಗೊತ್ತಾ. ಇವಳು ತುಂಟಾಟ, ಇವಳು ನಗು, ಇವಳು ಆಡೋ ರೀತಿ, ಅಬ್ಬಾ ನಿಜವಾಗ್ಲೂ ನಂಗೆ ಅನ್ನಿಸ್ತಾ ಇತ್ತು, ಎಲ್ಲರೂ ನನ್ನ ಬಿಟ್ಟು ಹೋದಾಗ ನಾನು ಡಿಪ್ರೆಷನ್ಗೆ ಹೋಗ್ತೀನಿ, ಅಥವಾ ನಾನು ಹೇಗಿರೋದು ಒಂಟಿಯಾಗಿ, ನನ್ನ ಲೈಫೇ ಮುಗ್ದೋಯ್ತು ಅಂತ ಅನಿಸುತ್ತೆ, ಯಾರೂ ನನ್ನ ಜೊತೇಲಿಲ್ಲ ಅನ್ನೋ ಫೀಲಿಂಗ್ ತುಂಬ ಕಾಡ್ತಾಯಿತ್ತು. ಆದರೆ ಇವಳಿದ್ದಾಳಲ್ಲ, ಈ ಮುದ್ದು ರಾಕ್ಷಸಿ, ಇವಳು ಬಂದಾಗಿಂದ ನನ್ನ ಪ್ರಪಂಚನೇ ಚೇಂಜ್ ಆಗೋಯ್ತು. ನನ್ನ ನಗು ಇವಳಿಗೋಸ್ಕರ, ನನ್ನ ನೋಟ ಇವಳಿಗೋಸ್ಕರ, ನನ್ನ ಪ್ರೀತಿ ಇವಳಿಗೋಸ್ಕರ, ಇವಳೇ ನನ್ನ ಪುಟ್ಟ ಪ್ರಪಂಚ ಆಗೋಯ್ಲು. ನಂತರ ಅಪ್ಪ ಅಮ್ಮಂದ್ರಿಂದ ದೂರ ಇರೋರು ಅಥವಾ ಫ್ರೆಂಡ್ಸಿಂದ ದೂರ ಇರೋರು ಒಂದು ಕ್ಷಣ ಈ ಪುಟ್ಟ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆಗ ನಿಮಗೂ ನನ್ನ ಥರನೇ ಅದ್ಭುತವಾದ ಅನುಭವ ಆಗುತ್ತೆ. ನಿಜ ಹೇಳಬೇಕಂದ್ರೆ ನೀವೆಲ್ಲ ಅನ್ಕೋಬೋದು, ಏನಪ್ಪ ಇವಳು ಬೆಕ್ಕನ್ನು ಯಾರು ನೋಡದೆ ಇರೋರ ಥರ ಅಥವಾ ಯಾರು ಸಾಗದೆ ಇರೋರ ಥರ ಹೇಳ್ತಿದ್ದಾಳೆ ಅಂತ. ಬಟ್ ಇಟ್ಸ್ ಟ್ರೂ ಫ್ರೆಂಡ್ಸ್.